4ನೇ ದಿನ ವಿಶೇಷವಾದಂತಹ ಒಂದು ಗೇಟ್, ಕೆಂಪೇಗೌಡರು ನಿರ್ಮಿಸಿದಂತಹ ಒಂದು ಗಡಿಗೋಪುರ, ಗವಿಪುರ ಗುಟ್ಟಳ್ಳಿಯಲ್ಲಿರುವಂತಹ ಒಂದು ಗೇಟಲ್ಲಿ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಲ್ಯಾಣಿ ಇದೆ, ಪುರಾತನವಾದಂತಹ ಕಲ್ಯಾಣಿ. ಆ ಕಲ್ಯಾಣಿ ಯಾವ ಕಲ್ಯಾಣಿ ಅಂತಂದರೆ ಅದು ವೃಷಭಾವತಿ ನದಿಯ ಒಂದು ಮೂಲವಾದಂತಹ ಒಂದು ನದಿಯಾಗಿರುತ್ತೆ, ಕಲ್ಯಾಣಿಯಾಗಿರುತ್ತೆ. ಅಲ್ಲಿ ನಮ್ಮ ಕರಗದ ಪೂಜಾರಿ ಸಮೇತ ವೀರಕುಮಾರರೆಲ್ಲರೂ ಹೋಗಿ ಅಲ್ಲಿ ಗಂಗೆ ಪೂಜೆಯನ್ನು ಮಾಡಿ, ತದನಂತರ ಅಲ್ಲಿಂದ ಬಂದು ಇಲ್ಲಿ ನಮ್ಮ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ, ನಾವು ಶಕ್ತಿ ದೇವತೆಯಾದಂಥ ಅಣ್ಣಮ್ಮ ದೇವಸ್ಥಾನಕ್ಕೆ ಎಲ್ಲ ಪೂಜಾರಿ ಮತ್ತು ವೀರಕುಮಾರರ ಸಮೇತರಾಗಿ ಅಲ್ಲಿ ಪೂಜೆಯನ್ನು ನೆರವೇರಿಸಿ, ನಂತರ ದೇವಸ್ಥಾನಕ್ಕೆ ಬರುವ ಹಾದಿಯಲ್ಲಿ ಇರುವಂಥ ಅನೇಕ ದೇವಾಲಯಗಳು ಪೂಜೆಗಳನ್ನು ಸ್ವೀಕರಿಸಿ ದೇವಸ್ಥಾನಕ್ಕೆ ಪೂಜಾರಿಗಳು ಹಿಂದಿರುಗುತ್ತಾರೆ. ಅಂದು ರಾತ್ರಿ ಮಹಿಳೆಯರಿಗೆ ತುಂಬ ವಿಶೇಷವಾದಂತಹ ದಿನ. ಮಹಿಳೆಯರು ಅವತ್ತಿನ ದಿನ ರಾತ್ರಿ ಅಂದರೆ 6ನೇ ದಿನ ನಮಗೆಲ್ಲರಿಗೂ ಒಂದು ಹಬ್ಬದವಾದಂತಹ ಒಂದು ದಿನವಾಗಿರುತ್ತೆ. ಅಂದು ಆರತಿ ದೀಪಗಳು. ಇಲ್ಲಿ ಬೆಂಗಳೂರು ಕರಗದಲ್ಲಿ ಪ್ರಮುಖವಾಗಿ ಮೊದಲು ನಾವು ದೀಪಾರತಿಯನ್ನು ಮಾಡಿ, ತದನಂತರ ದೇವಿ ಹಸಿ ಕರಗದ ರೂಪದಲ್ಲಿ ಉದ್ಭವಿಸ್ತಾಳೆ. ಇದು ಬೆಂಗಳೂರು ಕರಗದಲ್ಲಿರುವಂತಹ ಒಂದು ವಿಶೇಷತೆ. ಅಂದು ರಾತ್ರಿ ಮಹಿಳೆಯರೆಲ್ಲರೂ ಸುಂದರವಾದಂತಹ ದೀಪಗಳನ್ನು ಅಲಂಕರಿಸಿ, ಇಡೀ ಒಂದು ದಿಕ್ಕು, 4 ದಿಕ್ಕುಗಳು ಏನಿದೆ ಎಲ್ಲೆಲ್ಲಿ ಕರಗ ಸಂಚಾರ ಮಾಡ್ತಾರೆ ಅಲ್ಲೆಲ್ಲ ದೇವತೆಗಳನ್ನು ಆಹ್ವಾನ ಮಾಡಿ ಪೇಟೆಯಲ್ಲಿ ಮೆರವಣಿಗೆ ಮಾಡಿ, ಬೆಳಗ್ಗೆ ಬಂದು ನಮ್ಮ ಶಕ್ತಿ ದೇವತೆಯಾದಂಥ ಆದಿಶಕ್ತಿಗೆ ಅದನ್ನು ಬೆಳಗಿಸಿ, ತದನಂತರ ಮುತ್ಯಾಲಮ್ಮ ದೇವಿಗೂ ಸಹ ಅದನ್ನು ಬೆಳಗಿಸಿ ಮಹಿಳೆಯರು ಹಿಂದಿರುಗುತ್ತಾರೆ. ಇಲ್ಲಿ ತಂಬಿಟ್ಟಿನ ಆರತಿ ಪ್ರಮುಖವಾದಂತಹ ಒಂದು ಆಚರಣೆಯಾಗಿರುತ್ತದೆ. ಈ ಆರತಿಯಲ್ಲಿ ಬೇವು ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರ ವಹಿಸುತ್ತೆ. ಹೀಗೆ ಯಾವುದೇ ಪೂಜಾ ವಿಧಿವಿಧಾನಗಳು ದೀಪ ಬೆಳಗುವುದರ ಮೂಲಕ ಶುರುವಾಗುತ್ತೆ ಅಂತ ಇದೊಂದು ಪ್ರತೀತಿಯಾಗಿರುತ್ತೆ. ತದನಂತರ ಬೆಳಿಗ್ಗೆ 11 ಗಂಟೆಯ ಸುಮಾರಿಗೆ ಶಕ್ತಿಪೀಠ ಇದೆ ನಮ್ಮದು ಸಂಪಂಗಿ ಕೆರೆ ಅಂಗಳದಲ್ಲಿ. ಒಂದು ಪೂಜಾರಿಗಳು ಹಾಗೂ ವೀರಕುಮಾರರು ಅಲ್ಲಿ ಒಂದು ಗಂಗೆ ಪೂಜೆಯನ್ನು ನೆರವೇರಿಸಿ ಶಕ್ತಿ ದೇವತೆಯನ್ನು ಆಹ್ವಾನವನ್ನು ಮಾಡ್ತಾರೆ. ತದನಂತರ 7 ಸುತ್ತಿನ ಕೋಟೆಯಲ್ಲಿ ಆದಿಶಕ್ತಿಗೆ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹಿಂದಿರುಗುತ್ತಾರೆ. ಇದು 6ನೇ ದಿನ ಬೆಳಿಗ್ಗೆ ನಡೆಯುವಂತಹ ಒಂದು ಕಾರ್ಯಕ್ರಮ. ಅದೇ ದಿನ ರಾತ್ರಿ ಅಂದರೆ ಮುಂಜಾನೆ 3 ಗಂಟೆ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ನಮ್ಮ ಆದಿಶಕ್ತಿ ದ್ರೌಪದಿ ದೇವಿಯನ್ನು ಧರೆಗೆ ಆಹ್ವಾನಿಸುವಂತಹ ಒಂದು ದಿನ. ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾರಿಗಳು, ಗಂಟೆ ಪೂಜಾರಿಗಳು, ಗಣಾಚಾರಿಗಳು ಗೌಪ್ಯವಾಗಿ ಆ ಒಂದು ಆಚರಣೆಗಳನ್ನು ನಡೆಸುತ್ತಾರೆ. ಆ ಒಂದು ಆಚರಣೆಗಳನ್ನು ನಡೆಸಿ ದ್ರೌಪದಿ ದೇವಿಯನ್ನು ಹಸಿ ಕರಗದ ರೂಪದಲ್ಲಿ ಅದನ್ನು ಆಹ್ವಾನಿಸುತ್ತಾರೆ. ಆ ಹಸಿ ಕರಗಕ್ಕೆ ಕೆಂಪು ವಸ್ತ್ರವನ್ನು ಹಾಕಿರ್ತಾರೆ. ಈ ಕೆಂಪು ವಸ್ತ್ರಕ್ಕೆ ಅದರದೇ ಆದಂತಹ ಒಂದು ವಿಶೇಷತೆ ಇದೆ. ಅದು ಯಾರಿಗೂ ಸಹ ತಿಳಿದಿಲ್ಲ. ಯಾಕೆ ನಾವು ಕೆಂಪು ವಸ್ತ್ರವನ್ನು ಹಾಕಿರ್ತೀವಿ ಹಸಿ ಕರಗಕ್ಕೆ ಅಂತಂದರೆ, ಅದು ಗೌಪ್ಯವಾಗಿ ನಮ್ಮ ಕುಲಸ್ಥರು ಆಗಿನ ಕಾಲದಿಂದಲೂ ಅದನ್ನು ವಹಿಸ್ಕೊಂಡು ಬಂದಿದ್ದಾರೆ. ಈ ಒಂದು ಹಸಿ ಕರಗವನ್ನು ನಮ್ಮ ಕರಗ ಪೂಜಾರಿಗಳು ಅದನ್ನು ಕಂಕುಳಲ್ಲಿ ಧರಿಸ್ಕೊಂಡು, ಮಗು ಯಾವ ರೀತಿ ಹುಟ್ಟಿರ್ತಾರೆ ಆ ಮಗುವನ್ನು ಕಂಕುಳಲ್ಲಿ ಎತ್ಕೊಂಡು ಬಂದು ಅಲ್ಲಿರುವಂಥ ನೆರೆದಿರುವಂಥ ಭಕ್ತರಿಗೆ ದರ್ಶನವನ್ನು ನೀಡ್ತಾರೆ. ಮಗುವಿನ ರೂಪದಲ್ಲಿರುವಂಥ ದ್ರೌಪದಿ ದೇವಿಯನ್ನು ದರ್ಶನ ಮಾಡಿ ಎಲ್ಲರೂ ಪುನೀತರಾಗಿ ಆ ಒಂದು ಮೆರವಣಿಗೆ ನಮ್ಮ ದೇವಾಲಯಕ್ಕೆ ಹಿಂದಿರುಗುತ್ತೆ. ದೇವಾಲಯದಲ್ಲಿ ಏನು ವಿಶೇಷ ಅಂತಂದರೆ, ನಮ್ಮ ದೇವಾಲಯದಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಒಂದು ಶ್ರೀಚಕ್ರ ಇದೆ. ಆ ಶ್ರೀಚಕ್ರ ಯಾವುದರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಕಲ್ಲಿನಲ್ಲಿ ಸ್ಥಾಪನೆ ಆಗಿರುತ್ತೆ. ಆ ಶಕ್ತಿ ಪೀಠದ ಮೇಲೆ ಆ ದ್ರೌಪದಿ ದೇವಿ ಏನು ಆಹ್ವಾನ ಆಗಿರ್ತಾರೆ ಆ ಒಂದು ಶಕ್ತಿ ಪೀಠದಲ್ಲಿ ಆ ಒಂದು ಹಸಿ ಕರಗವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬುತ್ತಾರೆ. ಆ ಶಕ್ತಿ ತುಂಬಿರುವಂಥ ಹಸಿ ಕರಗವನ್ನು ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಹಾಗೂ ಎಲ್ಲ ವೀರಕುಮಾರರು ಅದಕ್ಕೆ ಪೂಜೆಯನ್ನು ನೆರವೇರಿಸುತ್ತಾರೆ. ಇದು 7ನೇ ದಿನ ಆಗುವಂತಹ ಒಂದು ಕಾರ್ಯಕ್ರಮ. ಇದೇ ದಿನ ಮಧ್ಯರಾತ್ರಿಯಲ್ಲಿ ದೇವಿ ಏನು ಧರೆಗೆ ಆಹ್ವಾನ ಆಗಿರ್ತಾರೆ ಆ ದೇವಿಗೆ ಗುಡಾನ್ನ ಒಂದು ವಿಶೇಷತೆಯಾಗಿರುತ್ತೆ. ದೇವಿಯು ಗುಡಾನ್ನ ಪ್ರಿಯೆ. ಈ ಗುಡಾನ್ನವನ್ನು ನಮ್ಮ ಮಹಿಳೆಯರು, ವನ್ನಿಕುಲ ಕ್ಷತ್ರಿಯ ಅತಿಗಳ ಮಹಿಳೆಯರು ತಮ್ಮ ಮನೆಗಳಿಂದ ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಲೆಯನ್ನು ಹಾಕಿ ಅಲ್ಲಿ ಸಿಹಿ ಪೊಂಗಲನ್ನು ತಯಾರಿಸ್ತಾರೆ. ಬೆಲ್ಲ ಮತ್ತು ಅಕ್ಕಿಯಿಂದ ತಯಾರಿಸಿದಂತಹ ಪೊಂಗಲನ್ನು ದೇವಿಗೆ ಸಮರ್ಪಣೆ ಮಾಡ್ತಾರೆ.
ಇದೇ ಸಂದರ್ಭದಲ್ಲಿ ಗಂಟೆ ಪೂಜಾರಿಗಳು ದೇವಿಯ ಒಂದು ಮಹತ್ವ ಏನಿದೆ ಆ ಒಂದು ಕತೆ ಪುರಾಣಗಳನ್ನು ಹೇಳ್ಕೊಳ್ತಾ ಆ ದೇವಿಗೆ ಆ ನೈವೇದ್ಯವನ್ನು ಮಾಡ್ತಾರೆ. ಇದು ನಮ್ಮ ಬೆಂಗಳೂರು ಕರಗ ಶಕ್ತ್ಯೋತ್ಸವದಲ್ಲಿ ನಡೆಯುವಂತಹ ಒಂದು ವಿಶೇಷವಾದಂತಹ ಒಂದು ಆಚರಣೆ. ಈ ಒಂದು ಆಚರಣೆ ನೀವು ಯಾವುದೇ ಒಂದು ಶಕ್ತ್ಯೋತ್ಸವದಲ್ಲಿ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದೇವಿಯು ಆನಂದ ಭರಿತಳಾಗಿ ಉದ್ಭವವಾಗಿ ತದನಂತರ ಎಲ್ಲರಿಗೂ ಒಂದು ಶಕ್ತಿಯನ್ನು ತುಂಬುವಂಥ ಕಾರ್ಯ ನೆರವೇರುತ್ತೆ. ಇದು 7ನೇ ದಿನ ನಡೆಯುವಂಥ ಒಂದು ಆಚರಣೆ. 7ನೇ ದಿನ ಗಾವನ್ನವನ್ನು ಇಟ್ಟು ಬಂದ ನಂತರ ಕರಗದ ಪೂಜಾರಿಗಳು ಶುದ್ಧವಾಗಿ ಇಲ್ಲಿ ಒಂದು ಪ್ರಮುಖವಾಗಿ ನಮ್ಮಲ್ಲಿರುವಂತಹ ಒಂದು ರಥ ಅಂತಂದರೆ ಧರ್ಮರಾಯ ಸ್ವಾಮಿ ರಥ. ಈ ರಥಕ್ಕೆ ಕಳಶ ಪ್ರತಿಷ್ಠಾಪನೆ ಆಗಬೇಕಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಅವರು ದೇವಸ್ಥಾನಕ್ಕೆ ಗಾವನ್ನು ಇಟ್ಟು ಬಂದ ಸಂದರ್ಭದಲ್ಲಿ ಹೋತರಾಜು ಮನೆತನದವರು ಆ ಒಂದು ಕಳಶ ಮತ್ತು ಛತ್ರಿ ಚಾಮರಗಳಿಗೆ ಪೂಜೆಯನ್ನು ನೆರವೇರಿಸ್ತಾರೆ. ಆ ಒಂದು ಕಳಶ ಮತ್ತು ಛತ್ರಿ ಚಾಮರಗಳನ್ನು ಮತ್ತೆ ರಥದ ಮುಂದೆ ಇಟ್ಟು ಅಲ್ಲಿ ಪುಣ್ಯಾಹವನ್ನು ಮಾಡಿ ಎಲ್ಲ ಕುಲಸ್ಥರು ಆ ಕಳಶವನ್ನು ಧರ್ಮರಾಯ ಸ್ವಾಮಿ ರಥದ ಮೇಲೆ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಛತ್ರಿಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿ ತದನಂತರ ರಥಕ್ಕೆ ಅಭಿಷೇಕವನ್ನು ಮಾಡಿ ಅದಕ್ಕೂ ಸಹ ಕಂಕಣವನ್ನು ಕಟ್ಟಿ ಈ ರೀತಿಯಾದಂತಹ ಒಂದು 7ನೇ ದಿನ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.